ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೇಸು ಮನೆಗೆ ಹೋದಾಗ ಜನರು ಮರಳಿ ಗುಂಪು ಗುಂಪಾಗಿ ಬಂದರು. ಯೇಸುವಿಗೂ ಶಿಷ್ಯರಿಗೂ ಊಟ ಮಾಡಲು ಕೂಡ ಬಿಡುವಿಲ್ಲದೆ ಹೋಯಿತು. ಈತನಿಗೆ ಹುಚ್ಚು ಹಿಡಿದಿದೆ ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದರು. ಆದುದರಿಂದ ಯೇಸುವಿನ ಬಂಧುಗಳು ಯೇಸುವನ್ನು ಹಿಡಿದು ತರಲು ಹೊರಟರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಗುಡ್ ಮಾರ್ನಿಂಗ್. ಇವತ್ತಿನ ಶುಭ ಸಂದೇಶ ಬರೀ ಎರಡೇ ವಾಕ್ಯ. ಜನ ಬಂದು ಯೇಸು ಸ್ವಾಮಿಗೆ ಹುಚ್ಚು ಹಿಡಿದಿದೆ ಅಂತ ಹೇಳ್ತಾರೆ. ಅವರ ಕುಟುಂಬದವರು ಏನು ಮಾಡ್ತಾರೆ, ಸಾಕು ಸ್ವಾಮಿ ನೀನು ಮಾಡಿದ್ದು, ಮನೆಗೆ ಹೋಗೋಣ ಅಂಥೇಳಿ ಬಂಧಿಸಲು ಅವರು ಮುಂದೆ ಬಂದರು. ಇಷ್ಟೇ ವಿಷಯ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಎರಡು ವಾಕ್ಯಗಳನ್ನು ನಾವು ಹಲವಾರು ವಿಧದಲ್ಲಿ ನಾವು ಧ್ಯಾನ ಮಾಡ್ಬೋದು. ಆದರೆ ಒಂದೇ ಒಂದು ವಿಷಯವನ್ನು ಮಾತ್ರ ನಿಮ್ಮಲ್ಲಿ ಹಂಚಿಕೊಳ್ಳಲು ಆಸೆ ಪಡ್ತೀನಿ. ಅದೇನಂತ ಹೇಳಿದ್ರೆ, ಮನುಷ್ಯನ ಆಸೆ, ದೇವರ ಚಿತ್ತ ಎರಡೂ ಬೇರೆ ಥರ ಇರ್ತದೆ. ಯಾವಾಗ ಮನುಷ್ಯನ ಆಸೆಗಳು, ಮನುಷ್ಯನ ಉದ್ದೇಶಗಳು ದೇವರ ಚಿತ್ತಕ್ಕೆ ಸರಿಯಾಗಿರ್ತದೆ ಅಂತ ಹೇಳಿದ್ರೆ, ಒಂದಷ್ಟು ಮಟ್ಟಿಗೆ ದೇವರೊಡನೆ ನಾವು ಬೆಳೆದಾಗ, ದೇವರ ಧ್ವನಿಯನ್ನು ಕೇಳಿದಾಗ, ದೇವರ ಆತ್ಮವನ್ನು ಅನುಭವಿಸುವಾಗ, ದೇವರಿಗೆ ನಮ್ಮ ಜೀವನವನ್ನು ಸಮರ್ಪಿಸುವಾಗ, ಈ ವಿಷಯಗಳು ಆಗಲಿಲ್ಲ, ಈ ಲೋಕದ ವಿಷಯಗಳು ಒಂದಷ್ಟು ಹೆಚ್ಚಾಗಿ ನನ್ನ ಗಮನದಲ್ಲಿದೆ, ಚಿಂತನೆಯಲ್ಲಿದೆ ಅಂತ ಹೇಳಬೇಕಾದರೆ, ಒಂದಷ್ಟು ಮಟ್ಟಿಗೆ ನಮ್ಮ ಆಸೆಗಳು, ನಮ್ಮ ಪ್ರಯತ್ನಗಳು ದೇವರ ಚಿತ್ತಕ್ಕೆ ವಿರುದ್ಧವಾಗಿರುತ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ನಿಮಗೆ ಎರಡು ಉದಾಹರಣೆಗಳನ್ನು ಕೊಡ್ತೀನಿ. ಮೊದಲನೆಯದು, ಯೇಸು ಸ್ವಾಮಿ ಶಿಷ್ಯರನ್ನು ನೋಡಿ ಕೇಳ್ತಾರೆ, ಜನ ನನ್ನನ್ನು ಯಾರೆನ್ನುತ್ತಾರೆ? ಹೇಳ್ತಾರೆ, ನೀವು ಪ್ರವಾದಿ ಅಥವಾ ಸ್ನಾನಿಕ ಯೌವಾನರು, ಎಲಿಯ ಪ್ರವಾದಿಗಳಲ್ಲೊಬ್ಬರು. ಎರಡನೇ ಪ್ರಶ್ನೆ ಕೇಳ್ತಾರೆ, ನೀವು ಯಾರನ್ನುತ್ತೀರಿ ಎಂಬುದಾಗಿ. ಸಂತ ಪೇತ್ರ ಏನು ಹೇಳ್ತಾರೆ? ನೀವೇ ಲೋಕೋದ್ಧಾರಕ. ಅದಾದ ನಂತರ ಯೇಸು ಸ್ವಾಮಿ ಹೇಳ್ತಾರೆ, ನಾನು ನನ್ನನ್ನೇ ಸಮರ್ಪಿಸಬೇಕು, ಕಠಿಣವಾದ ಘೋರವಾದ ಮರಣವನ್ನು ಅನುಭವಿಸಿದ ನಂತರ ನಾನು ಮತ್ತೆ ಜೀವಕ್ಕೆ ಬರುತ್ತೇನೆ ಎಂಬುದಾಗಿ ಹೇಳಿದಾಗ ಸಂತ ಪೇತ್ರ ಏನು ಹೇಳಿದ್ರು? ಇದು ನಿಮಗೆ ಆಗಲೇಬಾರದು, ಇದು ನಿಮಗೆ ಆಗಲೇಬಾರದು. ಅದು ಮನುಷ್ಯನ ಆಸೆ, ಮನುಷ್ಯನ ಚಿಂತನೆ, ಮನುಷ್ಯನ ಆಲೋಚನೆ. ಆದರೆ ಯೇಸು ಸ್ವಾಮಿ ಆತನಿಗೆ ಏನು ಹೇಳಿದ್ರು? ಏನು ಹೇಳಿದ್ರು? ಸೈತಾನನೇ ತೊಲಗು ಅಂತ ಹೇಳಿದ್ರು. ಯಾರನ್ನ ಹೇಳಿದ್ರು? ತನ್ನ ಆಪ್ತ ಶಿಷ್ಯನನ್ನ ಹೇಳಿದ್ರು. ಶಿಷ್ಯನಿಗೆ ಹೇಳಿದ್ರು, ಪೇತ್ರ ನೀನು ಬಂಡೆ, ನಿನ್ನ ಮೇಲೆ ನನ್ನ ಧರ್ಮಸಭೆಯನ್ನ ಕಟ್ಟುವೆನು, ಪರಲೋಕದ ಬೀಗದ ಕೈಗಳನ್ನು ನಿನ್ನ ಕರಕ್ಕೆ ಸಮರ್ಪಿಸುವೆನು. ನೀನು ಏನು ಕಟ್ಟುತ್ತೀಯೋ ಅದನ್ನು ಅಲ್ಲೂ ಕಟ್ಟಲಾಗುತ್ತೆ, ಏನು ಬಿಚ್ಚುತ್ತೀಯೋ ಇಲ್ಲಿ ಅದು ಅಲ್ಲೂ ಬಿಚ್ಚಲಾಗುತ್ತೆ. ಇಷ್ಟು ಮಟ್ಟಿಗೆ ಮುಖ್ಯತ್ವವನ್ನು ಕೊಟ್ಟಂತಹ ಒಂದು ಪ್ರೇಷಿತನನ್ನು ನೋಡಿ ಯೇಸು ಸ್ವಾಮಿ ಹೇಳ್ತಾರೆ, ಸೈತಾನ ಆಚೆ ಹೋಗು ಅಂತ ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಎರಡನ ವಿಷಯಗಳನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಪ್ರತಿಯೊಂದು ಮನುಷ್ಯನ ಜೀವನದಲ್ಲಿ ಆತನದೇ ಆದಂತಹ ಈ ಲೋಕ ಇರ್ತದೆ, ಪರಲೋಕ ಇರ್ತದೆ. ದೇವರು ಬಯಸೋದು ಮನುಷ್ಯ ಆ ಪರಲೋಕವನ್ನು ಪ್ರೀತಿಸಬೇಕು ಹೆಚ್ಚಾಗಿ,
ಆಗ ಆತನ ಆಧ್ಯಾತ್ಮಿಕ ಪಯಣದಲ್ಲಿ ಆತನು ಮುಂದುವರಿಯುತ್ತಾನೆ. ಎಷ್ಟರ ಮಟ್ಟಿಗೆ ಆತನಲ್ಲಿರುವ ಲೋಕವನ್ನು ಆತನು ಪ್ರೀತಿಸ್ತಾನೋ ಆವಾಗ ದೇವರ ವಿರುದ್ಧ ಆತ ಹೋಗ್ತಾನೆ. ಮನುಷ್ಯನಿಗೆ ಯಾರು ಹೇಳ್ಕೊಟ್ರು? ಸುಳ್ಳು ಹೇಳಬೇಕು, ಕದಿಬೇಕು, ಮೋಸ ಮಾಡಬೇಕು, ವಂಚನೆ ಮಾಡಬೇಕು, ಮುಂದೆ ಒಂಥರ ಹಿಂದೆ ಒಂಥರ ಮಾತನಾಡಬೇಕು, ಕೆಲಸ ಆಗಬೇಕಾದ್ರೆ ಕಾಲಿಗೆ ಬೀಳಬೇಕು, ಆಗಿದ ತಕ್ಷಣ ಕಾಲಲ್ಲಿ ಒದಿಬೇಕು. ಯಾರು ಹೇಳ್ಕೊಟ್ರಿ ಇವೆಲ್ಲ? ದೇವ್ರು ಹೇಳ್ಕೊಟ್ರಾ? ದೇವ್ರು ಹೇಳ್ಕೊಟ್ರಾ? ಇಲ್ಲ. ಮಕ್ಕಳನ್ನು ನಾವು ಬೆಳೆಸ್ತೀವಿ, ಚೆನ್ನಾಗಿ ಬೆಳೆಸ್ತೀವಿ, ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡ್ತೀವಿ, ಅವರು ಒಳ್ಳೆ ಜೀವನ ಕಟ್ಟಿಕೊಳ್ಳುವ ಒಂದು ಎಲ್ಲ ಥರದ ವಿಧಾನಗಳನ್ನು ಅವ್ರಿಗೆ ನಾವು ಹೇಳ್ಕೊಡ್ತೀವಿ. ಕೊನೆಗೆ ಏನಕ್ಕೆ? ತಂದೆ ತಾಯಿಗಳನ್ನ ಕಾಲಲ್ಲಿ ಒದೆಯೋಕ್ಕೆ ಹೇಳ್ಕೊಟ್ಟಿದ್ದೀವ? ಮತ್ತು ಯಾಕೆ ಒದಿತಾರೆ? ಅಂದರೆ ಮನುಷ್ಯ ತನ್ನಲ್ಲಿರುವ ಈ ಲೋಕಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟಾಗ ಆತ ತನ್ನದೇ ಆದಂತಹ ಆಸೆಗಳನ್ನು, ತನ್ನದೇ ಆದಂತಹ ಆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾನೆ. ಯಾವಾಗ ಆತ ದೇವರ ಆತ್ಮ, ದೇವರು ಕೊಟ್ಟಂತಹ ಆ ಜ್ಞಾನ ಎಂಬುದಾಗಿ ಆತನು ಚಿಂತನೆ ಮಾಡ್ತಾನೋ, ಆಲೋಚನೆ ಮಾಡ್ತಾನೋ, ದೇವರು ನನ್ನಲ್ಲಿದ್ದಾರೆ, ನನ್ನ ಮಾತುಗಳನ್ನು ಗಮನಿಸುತ್ತಾರೆ, ನನ್ನ ಕಾರ್ಯಗಳನ್ನು ಗಮನಿಸುತ್ತಾರೆ ಎನ್ನುವ ಪರಿಜ್ಞಾನ ಆತನಲ್ಲಿ ಇದ್ದರೆ ಆತ ಏನು ಮಾಡ್ತಾನೆ? ದೇವರು ಬಯಸಿದ್ದನ್ನು ಮಾಡ್ತಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಸಂತ ಪೇತ್ರನ ಮುಖಾಂತರ ದೇವರು ನಮಗೆ ಹೇಳಿದ ಮಾತು. ಎರಡನೇದಾಗಿ ಹೇಳುವುದಾದರೆ, ಯೇಸು ಸ್ವಾಮಿ ಗೆತ್ಸೆಮನೆ ತೋಪಿನಲ್ಲಿ ರಕ್ತ ಬೆವರನ್ನು ಸುರಿಸುತ್ತಾ ತನ್ನ ಮರಣದ ಆ ಒಂದು ಗಳಿಗೆಯನ್ನು ಕಠಿಣವಾಗಿ ಅನುಭವಿಸ್ತಾರೆ. ಆಗ ಪೇತ್ರನಿಗೆ ಹೇಳ್ತಾರೆ, ನನ್ನ ಜೊತೆ ಪ್ರಾರ್ಥನೆ ಮಾಡು. ಆದರೆ ಪೇತ್ರ ಪ್ರಾರ್ಥನೆ ಮಾಡಲಿಲ್ಲ. ಪೇತ್ರ ಪ್ರಾರ್ಥನೆ ಮಾಡಲಿಲ್ಲ. ಯಾಕೆಂತ ಹೇಳಿದ್ರೆ, ಮನುಷ್ಯ ಎನ್ನುವ ಬಲಹೀನತೆ ಆತನಿಗೆ ನಿದ್ದೆ ಕೊಡುತ್ತೆ. ಯೇಸು ಸ್ವಾಮಿಯೊಂದಿಗೆ ಕೂತ್ಕೊಂಡು ಪ್ರಾರ್ಥನೆ ಮಾಡುವ ಶಕ್ತಿಯನ್ನು ಕೊಡಲಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ಮನುಷ್ಯನಲ್ಲಿ ಪರಲೋಕ ಇದೆ, ಭೂಲೋಕ ಇದೆ. ಮನುಷ್ಯ ಈ ಭೂಲೋಕಕ್ಕೆ ತಲೆಬಾಗ್ತಾನೆ. ಕಾರಣ ಮನುಷ್ಯನಲ್ಲಿರುವ ಬಲಹೀನತೆ. ಮನುಷ್ಯನಲ್ಲಿರುವ ಬಲಹೀನತೆ. ಈ ಬಲಹೀನತೆಯಿಂದ ಆತ ಏನು ಮಾಡ್ತಾನೆ? ಆತ ಈ ಲೋಕಕ್ಕೆ ಸೀಮಿತವಾದ ವಿಷಯಗಳಿಗೆ ತಲೆಬಾಗ್ತಾನೆ. ಪರಲೋಕಕ್ಕೆ ಸೇರಬೇಕಾದ ವಿಷಯಗಳಿಗೆ ಒಂದಷ್ಟು ಆಲೋಚನೆ ಮಾಡ್ತಾನೆ. ಇವತ್ತು ಶುಭ ಸಂದೇಶದಲ್ಲಿ ಹೇಳಿದ ಮಾತುಗಳು ಅಷ್ಟೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಜನ ಎಂತಹ ಒಂದು ಪ್ರವಾದಿಯನ್ನು ಎದುರು ನೋಡ್ತಿದ್ರು? ಮೋಶೆಯ ಹಾಗೆ ಆತ ಅದ್ಭುತ ಕಾರ್ಯಗಳನ್ನು ಜನರಿಗೆ ಮಾಡಬೇಕು, ಅವರಿಗೆ ಈ ಲೌಕಿಕವಾಗಿ ತಮ್ಮ ಅಧಿಕಾರವನ್ನು ಹಾಗೂ ಒಳ್ಳೆಯ ಜೀವನವನ್ನು ಕಟ್ಕೊಡ್ಬೇಕು ಅಂತ ಯೋಚನೆ ಮಾಡಿದ್ರು. ಆದರೆ ಯೇಸು ಸ್ವಾಮಿ ಈಸ್ ನಾಟ್ ಅ ಪೊಲಿಟಿಕಲ್ ಮೆಸ್ಸಾಯ, ಈಸ್ ನಾಟ್ ಅ ಸೋಷಿಯಲ್ ಮೆಸ್ಸಾಯ, ಈಸ್ ಅ ಸ್ಪಿರಿಚುವಲ್ ಮೆಸ್ಸಾಯ. ಆತ ಭೂಪರಗಳನ್ನು ಸೃಷ್ಟಿಸಿದ ದೇವರು, ಆತ್ಮಕ್ಕೆ ಒಡೆಯರು. ಯೇಸು ಸ್ವಾಮಿ ಏನು ಹೇಳಿದ್ದಾರೆ? ಭೂಲೋಕದಲ್ಲಿ ಯಾರಿಗೂ ಭಯಪಡಬೇಡಿ, ಈ ದೇಹವನ್ನು ಕೊಂದಾಕುವ ಮನುಷ್ಯರಿಗೆ ಭಯಪಡಬೇಡಿ, ಆದರೆ ನಿಮ್ಮ ದೇಹವನ್ನು, ಆತ್ಮವನ್ನು ನರಕಕ್ಕೆ ತಳ್ಳಿ ಕೊಂದಾಕುವ ಶಕ್ತಿ ಇರುವ ದೇವರಿಗೆ ಭಯಪಡಿ. ಅಂತಹ ದೇವರಿಗೆ ನಾನು ಭಯಪಡಬೇಕು ಅಂತ ಹೇಳಿದ್ರೆ ನನ್ನಲ್ಲಿರುವ ಈ ಪರಲೋಕವನ್ನು ನಾನು ಪ್ರೀತಿಸಬೇಕು. ಆದರೆ ಇಲ್ಲಿ ಶುಭ ಸಂದೇಶದಲ್ಲಿ ಹಾಗಾಗಲಿಲ್ಲ. ಜನ ಏನು ತಿಳ್ಕೊಂಡ್ರು? ಮೆಸ್ಸಯ ಅಂತ ಹೇಳಿದ್ರೆ ಮೋಶೆ ಥರ ಬರಬೇಕು, ಕೆಟ್ಟವ್ರನ್ನ ಒಂದೇ ಮಾತಲ್ಲಿ ಸಾಯಿಸಬೇಕು, ಸಮುದ್ರವನ್ನು ಇಬ್ಬಾಗವಾಗಿ ಮಾಡಬೇಕು, ಊಟ ಫ್ರೀಯಾಗಿ ಕೊಡಬೇಕು, ಇವೆಲ್ಲ ಬಂದು ಅವರ ಕನಸುಗಳು. ಆದರೆ ಯೇಸು ಸ್ವಾಮಿಯ ಬೋಧನೆ ಬೇರೆ ಆಗಿತ್ತು. ಉದಾಹರಣೆಗೆ ಹೇಳುವುದಾದರೆ, ಈ ಸಾಬಾತ್ ನಿಯಮಗಳು ದೇವರೇನು ಹೇಳಿದ್ರು? ಮನುಷ್ಯನಿಗೆ ಮುಖ್ಯತ್ವ ಕೊಡು, ಮನುಷ್ಯನಿಗಿಂತ ಮಿಗಿಲಾದ ವಿಷಯ ಯಾವುದೂ ಇಲ್ಲ, ಮನುಷ್ಯನಿಗೆ ಒಳ್ಳೆಯದು ಮಾಡೋದಕ್ಕೆ ಸಮಯ ಇಲ್ಲ, ಅದನ್ನು ಆ ಸಮಯದಲ್ಲಿ ನೀವು ಅಳವಡಿಸ್ಕೊಳ್ಬೇಡಿ. ಆ ಗಳಿಗೆ ನೋಡಬೇಕು. ಒಬ್ಬ ಪ್ರಾಣ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ಸಾಬತ್ ಮುಗಿದಿದೆಯಾ, ಒಳ್ಳೆ ಕಾಲನ, ಕೆಟ್ಟ ಕಾಲನ, ರಾಹುಕಾಲನ, ಅದೆಲ್ಲ ನೋಡಬೇಡಿ, ಎಲ್ಲವೂ ಒಳ್ಳೆಯ ಕಾಲ. ಇದು ಹೇಳುವಾಗ
ಈ ಕಾಂಟ್ರರಿ ವಿಷಯಗಳನ್ನು ಮಾತನಾಡ್ತಾರೆ ನೋಡಿ, ಅವರಿಗೆ ಬೇಸರ ಆಗುತ್ತೆ. ಬೇಸರ ಆಗುತ್ತೆ. ಈಗ ಒಂದು ಕಚೇರಿಯಲ್ಲಿ ಎಲ್ಲ ಲಂಚ ತಗೋತಾರೆ ಅಂತ ಇಟ್ಕೊಳ್ಳಿ, ಎಲ್ಲ ಲಂಚ ತಗೋತಾರೆ ಅಂತ ಇಟ್ಕೊಳ್ಳಿ. ಅಲ್ಲಿ ಹೋಗಿ ಲಂಚ ತಗೋಬಾರ್ದು ಅಂತ ಭಾಷಣ ಬಿಗಿದ್ರೆ ಬಯಸ್ತಾರೆ ಅವರು. ಏನು ಹೇಳ್ತಾರೆ? ಇವನಿಗೆ ತಲೆ ಕೆಟ್ಟಿರಬೇಕು ಅಂತ ಹೇಳ್ತಾರೆ. ಹೌದಾ? ಹೌದಾ ಇಲ್ವಾ? ಹೌದು. ದೇವಸ್ಥಾನದಲ್ಲಿ ನಾವು ಹೇಳ್ತೀವಿ, ಸೊಸೆಂದ್ರೆ ನೋಡಮ್ಮ, ನಿಮ್ಮ ಅತ್ತೆಯವರು ನಿಮ್ಮ ತಾಯಿ ಇದ್ದಾಗೆ ಪ್ರೀತಿಸಬೇಕು ಅಂತ. ಅತ್ತೆನ ದ್ವೇಷಿಸುವ ಸೊಸೆ ಏನು ಹೇಳ್ತಾಳೆ? ಸ್ವಾಮಿಯವ್ರಿಗೆ ಏನು ಗೊತ್ತು, ನಮ್ಮ ಕಷ್ಟ ನಮಗೆ ಗೊತ್ತು ಅಂತಾರೆ ಅಲ್ವಾ? ಅವಾಗ ದೇವ್ರ ವಾಕ್ಯ ಎಲ್ಲೋಯ್ತು? ಈ ಕಿವಿಯಲ್ಲಿ ನುಗ್ಗಿ ಈ ಕಿವಿಯಲ್ಲಿ ಹೋಯ್ತು ಅಲ್ವಾ? ಪ್ರೀತಿಯ ಸಹೋದರ ಸಹೋದರಿ, ಸಿಂಪಲ್ ನಿಯಮ, ಸಿಂಪಲ್. ನಮ್ಮ ಮಕ್ಕಳಿಗೆ ಏನು ಹೇಳ್ತೀವಿ? ಬೆಳಗ್ಗೆ ಎದ್ದು ಪ್ರೇಯರ್ ಮಾಡಿಕೊಂಡು ನಾಷ್ಟ ಮಾಡಿಕೊಂಡು ಶಾಲೆಗೆ ಹೋಗು, ಚೆನ್ನಾಗಿ ಓದು, ವಾಪಸ್ ಬಾ, ಟ್ಯೂಷನ್ಗೆ ಹೋಗು, ತಂದೆ ತಾಯಿಗೆ ಗೌರವ ಕೊಡು, ವಿಧೇಯನಾಗಿ ನಡ್ಕೊಂಡು ನೀನು ಒಳ್ಳೆ ಜೀವನವನ್ನು ಕಟ್ಕೋ. ಮಕ್ಕಳು ಏನು ಹೇಳ್ತಾರೆ? ನಮ್ಮಪ್ಪ ಹಿಟ್ಲರ್ ಅಂತಾರೆ ಅಲ್ವಾ? ನಮ್ಮಪ್ಪ ಹಿಟ್ಲರ್ ಅಂತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಮನುಷ್ಯ ತನಗೆ ಪ್ರಿಯವಾದ ವಿಷಯಗಳನ್ನು ಆತನಿಗೆ ಕೊಟ್ಟಾಗ ಆತ ಖುಷಿ ಪಡ್ತಾನೆ. ಆದರೆ ಆತನ ಆಸೆಗಳ ವಿರುದ್ಧ ಒಂದು ವಿಷಯಗಳು ಹೇಳುವುದಾದರೆ ಆತ ಆ ಹಾದಿಯನ್ನು ದ್ವೇಷಿಸ್ತಾನೆ. ಇಲ್ಲಿ ಜನ ಏನು ಮಾಡ್ತಿದ್ರು? ಅವರು ಬಯಸಿದ್ದ ವ್ಯಕ್ತಿಯನ್ನು ಯೇಸು ಸ್ವಾಮಿಯಲ್ಲಿ ನೋಡಲಿಲ್ಲ. ಆದ ಕಾರಣ ಏನು ಹೇಳಿದ್ರು? ಈತನಿಗೆ ಹುಚ್ಚಿಡಿದಿದೆ, ಈತನಿಗೆ ಹುಚ್ಚಿಡಿದಿದೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಯೇಸು ಸ್ವಾಮಿಯ ಕುಟುಂಬದವರೇ ಬರ್ತಾರೆ. ಬಂದು ಏನು ಮಾಡ್ತಾರೆ? ಸಾಕಪ್ಪ ನೀನು ಮಾಡಿದ್ದು, ಬಾ ಮನೆಗೆ ಹೋಗೋಣ ಎಂದು ಬಂಧಿಸಲು ಮುಂದೆ ಹೋದರು. ಎಷ್ಟು ಮಟ್ಟಿಗೆ ಸರಿ ಪ್ರೀತಿಯ ಸಹೋದರ ಸಹೋದರಿಯರೇ? ಅಂದಿನ ಕಾಲದಲ್ಲಿ ಒಂದು ಯಹೋದ್ಯ, ಸಾಧಾರಣವಾದ ಯಹೋದ್ಯ ಯುವಕ ಯಾವ ಥರ ಇರಬೇಕು? ಆತ 3 ಸಲ ಪ್ರಾರ್ಥನೆ ಮಾಡಬೇಕು, ಬೈಬಲ್ ಗ್ರಂಥವನ್ನು ಸ್ವಲ್ಪ ಓದ್ಕೋಬೇಕು, ಜೀವನ ಕಟ್ಕೊಳ್ಳೋಕ್ಕೆ ಸ್ವಲ್ಪ ಓದ್ಕೋಬೇಕು, ಸರಿಯಾದ ಸಮಯಕ್ಕೆ ಮದುವೆ ಆಗಬೇಕು, ಮಕ್ಕಳಿರಬೇಕು, ಒಳ್ಳೆಯ ಸಂಸಾರವನ್ನು ಕಟ್ಕೋಬೇಕು, ತಂದೆ ತಾಯಿಗಳಿಗೆ ವಿಧೇಯರಾಗಿ ನಡಿಬೇಕು, ಯಾವುದು ಕಾನೂನು ಬಯಸುತ್ತೋ ಅದನ್ನು ತಿನ್ನಬೇಕು, ಯಾವುದು ಕಾನೂನು ಬಯಸಲಿಲ್ವೋ ಅದನ್ನು ತಿನ್ನಬಾರ್ದು, ಹಬ್ಬಗಳನ್ನು ಆಚರಿಸಬೇಕು, ಪ್ರತಿ ಶನಿವಾರ ಸಾಬತ್ ಆಚರಣೆ ಮಾಡಬೇಕು. ಇಷ್ಟೇ ಅವರ ಜೀವನ, ಇಷ್ಟೇ ಅವರ ಜೀವನ. ಇದನ್ನು ದಾಟಿ ಒಬ್ಬ ವ್ಯಕ್ತಿ ಹೋಗ್ತಾನೆ ಅಂತ ಹೇಳಿದ್ರೆ ಅದನ್ನು ಸಹಿಸಲು ಅವರಲ್ಲಿ ಆಗಲಿಲ್ಲ. ಆದ ಕಾರಣ ಕುಟುಂಬದವರು ಮುಂದೆ ಬಂದರು ಯೇಸು ಸ್ವಾಮಿಯನ್ನು ಬಂಧಿಸಲು. ಆದರೆ ಯೇಸು ಸ್ವಾಮಿಯನ್ನು ಬಂಧಿಸೋಕ್ಕಾಗುತ್ತಾ? ಸಾವೇ ಮಾಡೋಕ್ಕಾಗಲಿಲ್ಲ. ಮನುಷ್ಯ ಹಿಂಗೆ ಮಾಡ್ತಾನೆ. ಸಾವೇ ಯೇಸು ಸ್ವಾಮಿಯನ್ನು ಬಂಧಿಸಲು ಸಾಧ್ಯವಾಗಲಿಲ್ಲ ಅಂದಮೇಲೆ ಮನುಷ್ಯ ಯಾವ ಲೆಕ್ಕ? ಪ್ರೀತಿಯ ಸಹೋದರ ಸಹೋದರಿಯರೇ, ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಪ್ರತಿಯೊಂದು ಮನುಷ್ಯನಲ್ಲಿ ಹೇಗೆ ಈ ಭೂಲೋಕ ಒಂದು ಕಡೆ, ಪರಲೋಕ ಇನ್ನೊಂದು ಕಡೆ ಇರ್ತದೋ, ಅದೇ ರೀತಿ ಬಲಹೀನತೆ ಒಂದು ಕಡೆ, ಶಕ್ತಿ ಒಂದು ಕಡೆ ಇರ್ತದೆ. ಬಲಹೀನತೆ ಏನು? ನಾನು ಎನ್ನುವ ಈ ಲೋಕ. ಶಕ್ತಿ ಏನು? ದೇವರು ಎನ್ನುವ ಆತ್ಮ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕೆಲವೊಮ್ಮೆ ಧೈರ್ಯ ಅಂತ ಹೇಳಿದ್ರೆ ಯಾವುದನ್ನ ಧೈರ್ಯ ಅಂತಾರೆ? ಗೋಡೆ ಮೇಲೆ ಕೂತ್ಕೊಂಡು ಹೋಗೋರು ಬರೋರ ಮೇಲೆ ಕಲ್ಲೆಸೆಯೋದು ಧೈರ್ಯನಾ? ಇಲ್ಲ ಮೋಸ ವಂಚನೆಗಳು ಮಾಡಿ ತಲೆ ಎತ್ಕೊಂಡು ಹಿಂದೆ ಒಂದು 4 ಜನ ಮುಂದೆ ಒಂದು 4 ಜನ ಕೈ ಬೀಸ್ಕೊಂಡು ಬಂದರೆ ಧೈರ್ಯನಾ? ಅದು ಧೈರ್ಯ ಅಲ್ಲ, ಅದು ಧೈರ್ಯ ಅಲ್ಲ. ಒಂದು ಒಳ್ಳೆಯ ದೇವರಿಗೆ ಮೆಚ್ಚುಗೆ ಆಗುವಂಥ ಜೀವನವನ್ನು, ಸತ್ಯವನ್ನು ಎತ್ತಿ ಹಿಡಿಯುವ ಜೀವನವನ್ನು ಜೀವಿಸಲು ನಿಮ್ಮಿಂದ ಸಾಧ್ಯವೇ? ಸಾಧ್ಯವಾದರೆ ಅದು ಧೈರ್ಯ. ನೀನು ಯಾರು? ಈ ಪ್ರಶ್ನೆಗೆ ಉತ್ತರ ಕೊಡಬೇಕು. ನಾನು ಯಾರು ಎನ್ನುವ ಪ್ರಶ್ನೆ ಯೇಸು ಸ್ವಾಮಿಯ ಮುಂದೆ ಕೊಡಬೇಕು. ಅವರಿಗೆ ಮೆಚ್ಚುಗೆಯಾಗುವಂತಹ ಆ ವ್ಯಕ್ತಿತ್ವವನ್ನು ನಾನು ಜೀವಿಸಬೇಕು. ಅದು ಧೈರ್ಯ. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಭೂಲೋಕಕ್ಕೆ ಬಂದದ್ದು ಉಳಿದ ಎಲ್ಲ ಯಹೋದ್ಯ ಯುವಕರಂತೆ ತನ್ನ ಕಾಲವನ್ನು ಕಳೆದು ಒಂದು ಕುಟುಂಬವನ್ನು ಕಟ್ಟಿ ಆ ಸಂಸಾರ ಮಾಡಿ ಸತ್ತೋಗೋದಕ್ಕೆ ಬರಲಿಲ್ಲ. ಅವರು ದೇವರು ಅವರಲ್ಲಿ ಬಯಸಿದ್ದು ಮನುಷ್ಯನಿಗೋಸ್ಕರ ನೀನು ಪ್ರಾಣವನ್ನು ತ್ಯಾಗ ಮಾಡಬೇಕು. ಆ ತ್ಯಾಗದಲ್ಲಿ ಮನುಷ್ಯನಿಗೆ ಉದ್ಧಾರವನ್ನು ಕೊಡಬೇಕು, ವಿಮೋಚನೆಯನ್ನು ಕೊಡಬೇಕು ಎನ್ನುವುದು ದೇವರ ಚಿತ್ತ. ಅದನ್ನು ಹೇಗೆ ಮಾಡಬೇಕೋ ಅದನ್ನು ಸರಿಯಾಗಿ ಯೇಸು ಸ್ವಾಮಿ ಮಾಡಿದ್ದಾರೆ. ಅದು ಧೈರ್ಯ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಅರ್ಥ ಮಾಡ್ಕೋಬೇಕಾದ ವಿಷಯಗಳಷ್ಟೇ. ನಾವು ಪ್ರಾರ್ಥನೆ ಮಾಡಬೇಕಾದ್ರೂ ಕೂಡ ಈ ಲೋಕವನ್ನು ಸ್ವಲ್ಪ ಸೇರಿಸ್ಕೋತೀವಿ. ದೇವರೇ ಏನು ಮಾಡಬೇಕು? ನನಗೆ ಏನೇನೆಲ್ಲ ಬೇಕು ಅದನ್ನೆಲ್ಲ ನೀನು ಕೊಡಬೇಕು. ಎಲ್ಲ ಕೊಡ್ತಾರ ದೇವರು?
ಎಲ್ಲ ಕೊಡ್ತಾರಾ? ಕೊಡ್ತಾರಾ? ಹಾಂ, ಹಂಗೆ ಕೊಡೋದಾದರೆ ಯೇಸು ಸ್ವಾಮಿ ಹೇಳಿದ್ರು, ನನ್ನ ನಾಮದಲ್ಲಿ ನೀವು ಕೇಳಿದ್ದೆಲ್ಲ ನಿಮಗೆ ಕೊಡಲಾಗುವುದು. ಯಾರು ಕೊಡ್ತಾರೆ? ತಂದೆ ಆದ ದೇವರು. ಹಾಂ, ಮೊಣಕಾಲು ಹಾಕಿ ಕೈಯಲ್ಲಿ ಮೇಲಿನ ಬತ್ತಿಯನ್ನು ಇಟ್ಕೊಂಡು, ಸ್ವಾಮಿ ನಾನು ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡ್ತೀನಿ, ಒಂದೇ ಒಂದು ಸೈಟ್ ಕೊಟ್ಬಿಡು ಶಿವಾಜಿನಗರಲ್ಲಿ ಅಂತ ಹೇಳಿದ್ರೆ ಯಾರು ಕೊಡ್ತಾರೆ? ಯಾರು ಕೊಡ್ತಾರೆ? ಇದಾದರೂ ಪರವಾಗಿಲ್ಲ, ಈ ನೆಗೆಟಿವ್ ಪ್ರೇಯರ್ಸ್ ಅಂತ ಇದೆ, ನೆಗೆಟಿವ್ ಪ್ರೇಯರ್ಸ್ ಅಂತ ಇದೆ. ಅದೇನಂತ ಹೇಳಿದ್ರೆ, ನನಗೆ ಒಳ್ಳೇದಾಗಬೇಕು, ಬೇರೆ ಯಾರಿಗೂ ಒಳ್ಳೇದಾಗಬಾರ್ದು ಅಂತ. ದೇವರೇ ಸೈಟ್ ಕೊಡೋದಾದರೆ ನನಗೆ ಮಾತ್ರ ಕೊಡು, ಪಕ್ಕದಲ್ಲಿ ಕೂತಿದ್ದಾಳಲ್ಲ ಅವಳಿಗೆ ಮಾತ್ರ ಕೊಡಬೇಡ. ಆ ಥರ ಪ್ರಾರ್ಥನೆಗಳೂ ಇರ್ತವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಹೇಳೋದಿಷ್ಟೇ, ಪ್ರತಿಯೊಂದು ಮನುಷ್ಯನಲ್ಲೂ ಕೂಡ ಎರಡು ಭಾಗ ಇದೆ, ಬಲಗಡೆ ಎಡಗಡೆ. ಲಿಟ್ರಲ್ ಆಗಿ ತಗೋಬೇಡಿ, ಫಿಗರೇಟಿವ್ಲಿ. ಎಡಗಡೆ ಬಲಗಡೆ. ಈ ಎಡಗಡೆ ಏನು? ಲೋಕ. ಬಲಗಡೆ ಏನು? ಪರಲೋಕ. ಎಡಗಡೆ ಏನು? ಬಲಹೀನತೆ. ಬಲಗಡೆ ಏನು? ಶಕ್ತಿ. ದೇವರು ತುಂಬಿಸಿದ್ದಾರೆ. ನನ್ನ ಆತ್ಮವನ್ನು ನಿಮಗೆ ಕೊಡ್ತೀನಿ, ಅವರು ನೀವು ಏನು ಮಾತಾಡಬೇಕು, ಏನು ಮಾಡಬೇಕು ಎಲ್ಲವನ್ನ ಹೇಳ್ಕೊಡ್ತಾರೆ. ಭಯಪಡಬೇಡಿ. ಆದರೆ ಅದನ್ನು ನಾವು ನಂಬೋದಿಲ್ಲ. ಏನು ಮಾಡ್ತೀವಿ? ಬಲಹೀನತೆಯನ್ನೇ ನಂಬ್ತೀವಿ. ಈಗ ಕೆಲವೊಮ್ಮೆ ಸ್ವಲ್ಪ ಕನ್ಫ್ಯೂಷನ್ಸ್ ಅವೆಲ್ಲ ಬರ್ತದೆ. ಆವಾಗ ಏನು ಮಾಡ್ತೀವಿ? ದೇವಸ್ಥಾನದಲ್ಲಿ ಸ್ವಾಮಿಯರು ಹೇಳ್ತಾರೆ, ಒಂದಷ್ಟು ಕ್ಷಮಿಸುವ ಗುಣ ಇರಲಿ, ಒಂದಷ್ಟು ಪ್ರೀತಿ ಇರಲಿ, ಇವೆಲ್ಲ ಇದ್ದರೆ ಶಾಂತಿ ಸಮಾಧಾನ ಆಟೋಮೆಟಿಕ್ಕಾಗಿ ನಿನ್ನ ಕುಟುಂಬದಲ್ಲಿ ಬರುತ್ತೆ ಅಂತ. ನಾವು ಅದು ಮಾಡೋಕ್ಕೆ ಹೋಗೋದಿಲ್ಲ. ಇನ್ನೇನು ಮಾಡ್ತೀವಿ? ಚಟ್ನಿ ಎಲ್ಲ ಹಾಕೋ ತೆಂಗಿನಕಾಯಿ ಎತ್ಕೊಂಡು ಕಟ್ತೀವಿ ಅಲ್ವಾ? ಇಲ್ಲ ಬಂದ್ಬಿಟ್ಟು ನಿಂಬೆಹಣ್ಣು ಎತ್ಕೊಂಡು ಹೋಗಿ ಇಡ್ತೀವಿ. ಅಲ್ಲ, ಹಗ್ಗಗಳನ್ನು ಕಟ್ಕೋತೀವಿ, ಕೈಗೊಂದು, ಕಾಲ್ಗೊಂದು, ಕತ್ತುಗೊಂದು, ತಲೆಗೊಂದು, ಇನ್ನೂ ಎಲ್ಲೆಲ್ಲಿ ಕಟ್ಕೋತಿರೋ ಗೊತ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ಮುಂದೆ ನಾನು ಹೇಳ್ತಿದ್ದೆ, ಸಾಧಾರಣವಾಗಿ ಯಾರು ಕಾಲಿಗೆ ಕಟ್ತಿದ್ರು ಹಗ್ಗ? ಯಾರು ಕಾಲಿಗೆ ಕಟ್ತಿದ್ರು? ಆಳುಬುರು ಹೇಳ್ರಿ, ಯಾರ ಕಾಲಿಗೆ? ಗೊತ್ತಿಲ್ಲ. ಕತ್ತೆ ಕಾಲಿಗೆ ಕಟ್ತಿದ್ರು. ಯಾಕಂತ ಹೇಳಿದ್ರೆ ಕತ್ತೆ ಓಡೋಗ್ಬಿಡ್ಬಾರ್ದು ಅಂತೇಳಿ ಕತ್ತೆ ಕಾಲಿಗೆ ಹಗ್ಗ ಕಟ್ಟೋರು. ಸರಿನಾ ಸ್ವಾಮಿ? ಹೌದು. ಯಾಕಂದರೆ ನಾವೆಲ್ಲ ಹಳ್ಳಿಗಳಿಂದ ಬಂದಿರೋರು, ನಮ್ಗೆ ಗೊತ್ತು. ಕತ್ತೆ ಕಾಲಿಗೆ ಹಗ್ಗ ಕಟ್ಟೋರು ಅಲ್ವಾ? ಓಡಬಾರ್ದು ಅಂತ. ಆಗ ಕತ್ತೆ ಊರಲ್ಲೇ ಇರೋದು, ಎಷ್ಟೇ ಸುತ್ಕೊಂಡು ಬಂದ್ರೂ ಊರನ್ನ ದಾಟಕ್ಕೆ ಆಗ್ತಿರ್ಲಿಲ್ಲ. ಈಗ ಕೆಲವು ವರ್ಷಗಳಿಂದ ನಮ್ಮ ಹೆಣ್ಮಕ್ಳೆಲ್ಲ ಒಂದೊಂದು ಕಾಲಿಗೆ ಕಟ್ಕೊಂಡವ್ರೆ. ಏನಕ್ಕೆ ಕಟ್ಕೊಂಡವ್ರೆ ಅಂತ ನನಗೆ ಗೊತ್ತಿಲ್ಲ. ನಾನು ಕೇಳಿದೆ, ನನಗೆ ಉತ್ತರ ಸಿಗಲಿಲ್ಲ. ಓಡಬಾರ್ದು ಅಂತ ಕಟ್ಕೊಂಡವ್ರ, ಇಲ್ಲ ಬೇರೆ ಯಾವುದೇ ವಿಷಯಕ್ಕಾದ್ರೆ ಕಟ್ಕೊಂಡವ್ರ ನನಗೆ ಗೊತ್ತಿಲ್ಲ. ಈಗ ಹೆಣ್ಮಕ್ಳು ಒಂದು ಕಡೆ ಇರಲಿ, ಈಗ ಗಂಡು ಮಕ್ಕಳು ಸ್ಟಾರ್ಟ್ ಮಾಡ್ಕೊಬಿಟ್ಟವ್ರೆ. ಏನದು? ಏನು ಕಟ್ಟೋದು? ಮದುವೆ ಆಗಲಿ ಅಂತ. ಏನೋ ಇರಲಿ, ಮದುವೆಗೆ ಕಟ್ತಾರಲ್ಲ ಕುತ್ತಿಗೆನೇ ಕಟ್ಬಿಡ್ತಾರೆ. ಗೊತ್ತಿಲ್ಲ. ದೃಷ್ಟಿ. ಓಕೆ, ರೈಟ್, ಇದು ಒಪ್ತೀನಿ. ಯಾರು ದೃಷ್ಟಿ? ಯಾವಾಗ ಮನುಷ್ಯನಲ್ಲಿ ಬಲಹೀನತೆ ಲೋಕ ತುಂಬಿಕೊಂಡಿದ್ದೋ ಅದಕ್ಕಿಂತ ಕೆಟ್ಟ ಕಣ್ಣು ಬೇರೆ ಇದೆಯಾ? ಪ್ರೀತಿಯ ಸಹೋದರ ಸಹೋದರಿಯರೇ, ಅದೇ ನಮ್ಮ ಜೀವನದಲ್ಲಿ ಕೆಲವೊಂದು ನಿರ್ಧಾರಗಳನ್ನು ನಾವು ಮಾಡಬೇಕಾದ್ರೆ ದೇವರಿಗೆ ಮುಖ್ಯತ್ವ ಕೊಡ್ತೀವಾ, ದೇವರ ಹಾದಿಗೆ ಕೊಡ್ತೀವಾ, ದೇವರ ಆತ್ಮಕ್ಕೆ ಕೊಡ್ತೀವಾ? ಇದು ತುಂಬ ಮುಖ್ಯ. ಅದನ್ನೇ ಇವತ್ತಿನ ಶುಭ ಸಂದೇಶ ನಮಗೆ ತಿಳಿಸೋದು. ಕ್ರೈಸ್ತ ಬಾಂಧವರಾಗಿ ನಾವು ಹಗ್ಗಗಳಲ್ಲಿ ನಂಬಿಕೆ ಇಟ್ಟು ಕೆಲವೊಮ್ಮೆ ಹೋಗ್ತೀವಲ್ವಾ ಸಂತ ಅಂತೋಣಿಯವರ ದೇವಾಲಯಕ್ಕೆ. ಏನಕ್ಕೆ? ತಾಯ್ತ ಕಟ್ಕೊಬರೋಕ್ಕೆ. ಅಂತೋಣಿಯವರ ತಾಯ್ತ ಅಂಗಡಿ ಇಟ್ಟಿದ್ರಾ? ಅಂತೋಣಿಯವರ ಥರ ಬದುಕೋಕೆ ಹೋಗಿ ಅಲ್ಲಿಯ ಪ್ರೇರಣೆಯನ್ನು ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿದ್ರೆ ನಾವು ಹೋಗಿ ಅಲ್ಲಿಂದ ಒಂದು ಹಗ್ಗ ಕಟ್ಕೊಂಡು ಫೈನ್ ಎಲ್ಲ ಸರಿಯಾಗಿದೆ ಅಂತ ತಿಳ್ಕೊತೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮಲ್ಲಿರುವ ಆತ್ಮಕ್ಕೆ ಒಂದಷ್ಟು ಮುಖ್ಯತ್ವ ಕೊಡುತ್ತಾ ದೇವರನ್ನು ಪ್ರೀತಿಸೋಣ, ದೇವರ ಹಾದಿಯನ್ನು ಪ್ರೀತಿಸೋಣ, ದೇವರ ಚಿತ್ತವನ್ನು ಪ್ರೀತಿಸೋಣ. ಅದಕ್ಕಿಂತ ಮಿಗಿಲಾದ ಅತಿ ಉನ್ನತ ಪರಿಶುದ್ಧವಾದ ಜೀವನ ಮತ್ತೊಂದಿರೋದಿಲ್ಲ. ಅಂತಹ ಜೀವನ ನಮ್ಮದಾಗಲಿ ಎಂದು ವಿಶೇಷವಾಗಿ ಇಂದಿನ ದಿವ್ಯ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ.